ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಕಥಾಸಕ್ತರೆ, ಅತ್ಯಂತ ವಿಚಿತ್ರವಾದ ಒಂದು ಸನ್ನಿವೇಶ. ರಾಕ್ಷಸ ವಿವಾಹದ ಕಾರಣದಿಂದಾಗಿ ತಾನು ಮಾಡಿದ್ದು ಸರಿ ಇರತಕ್ಕಂತಹ 8 ಧಾರ್ಮಿಕ ವಿಧಿಗಳಲ್ಲಿ ಒಂದು ರಾಕ್ಷಸ ವಿಧಾನ, ಅದು ಸರಿ. ಅದರಂತೆ ನಾನು ಅಂಬೆಯನ್ನು ಕರೆದುಕೊಂಡು ಬಂದಿದ್ದೆ. ಆದರೆ ನೀವು ಈಗ ಹೇಳ್ತಾ ಇದ್ದೀರಿ ನಾನು ಮಾಡಿದ್ದು ತಪ್ಪು ಅಂತ. ಅದನ್ನು ನಾನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ಅನ್ನುವುದು ಭೀಷ್ಮಾಚಾರ್ಯರ ಮತ. ಪರಶುರಾಮರ ಅಭಿಪ್ರಾಯ, ಅಂಬೆ ಅನಾಥಳಾಗುತ್ತಾ ಇದ್ದಾಳೆ. ಪರಶುರಾಮರ ಚಿಂತನೆ ಬಹುಶಃ ಹೀಗಿರಬಹುದು: ಸಭ್ಯವಾಗಿರತಕ್ಕಂತಹ ಸಮಾಜದಲ್ಲಿ, ಸಾಂಸ್ಕೃತಿಕವಾಗಿರತಕ್ಕಂತಹ ಹಿನ್ನೆಲೆಯಲ್ಲಿ ದೊಡ್ಡವರಾಗಿರತಕ್ಕಂಥವರು ಮಾಡತಕ್ಕಂತಹ ವಿವಾಹಗಳ ಪೈಕಿ ಬ್ರಾಹ್ಮ, ದೈವ, ಪ್ರಾಜಾಪತ್ಯ, ಆರ್ಷ, ಗಾಂಧರ್ವ ಇವುಗಳು ಮಾನ್ಯವಾಗಿದೆ. ಗಾಂಧರ್ವವೂ ಅಷ್ಟು ಮಾನ್ಯವಲ್ಲ. ಮಾನ್ಯವಾಗಿರತಕ್ಕದ್ದು ಇವುಗಳಲ್ಲಿ ಚರ್ಚೆಗೆ ಅವಕಾಶ ಇದೆ, ಸಂವಾದಕ್ಕೆ ಅವಕಾಶ ಇದೆ, ಹೆಣ್ಣಿನ ಮಾತಿಗೆ ಅವಕಾಶ ಇದೆ. ರಾಕ್ಷಸದಲ್ಲಿಲ್ಲ, ಪೈಶಾಚದಲ್ಲಿ ಇಲ್ಲವೇ ಇಲ್ಲ, ಅಸುರದಲ್ಲೂ ಇಲ್ಲ. ಇದೆಲ್ಲ ಬಲಪ್ರಯೋಗ. ಪರಶುರಾಮರು ಬ್ರಾಹ್ಮಣರಾಗಿ ಈ ಕ್ಷಾತ್ರ ಧರ್ಮದ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಅರ್ಥದಲ್ಲಿ ಪರಶುರಾಮರು ಹೇಳ್ತಾ ಇರತಕ್ಕಂಥದ್ದು ಸರಿ, ಅಥವಾ ಅವರು ಯೋಚನೆ ಮಾಡ್ತಾ ಇರತಕ್ಕಂಥದ್ದು ಸರಿ. ಭೀಷ್ಮಾಚಾರ್ಯರು ಆ 3 ಮಂದಿಯನ್ನು ಎಳೆದುಕೊಂಡು ಬರುವ ಮುನ್ನ ಅಕಸ್ಮಾತ್ ಅವರ ಅಭಿಪ್ರಾಯವನ್ನು ಕೇಳಿಬಿಟ್ಟಿದ್ದರೆ ಈ ಸಮಸ್ಯೆ ಏನೂ ಆಗ್ತಾನೆ ಇರಲಿಲ್ಲ. ಆಗಲೇ ಎಂಬೆ ಹೇಳಿಬಿಡ್ತಾ ಇದ್ಲು. ಆದರೆ ಕೇಳಲಿಲ್ಲ. ಅದು ಆ ಕ್ಷಾತ್ರ. ಅದನ್ನು ನೆಮ್ಮಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ನಾನು ಮಾಡಿರತಕ್ಕಂಥದ್ದು ಸರಿ. ಈ ವಿವಾಹ ಪದ್ಧತಿಯಲ್ಲಿ ಹೀಗೆ ಮಾಡಬೇಕು. ಹೊಡೆದು ಬಡಿದು ಯುದ್ಧ ಮಾಡಿ ಹೆಣ್ಣನ್ನು ಎಳ್ಕೊಂಡು ಬರಬೇಕು. ಅಂದರೆ ಬಹುಶಃ ಆಗಿನ ಮನಸ್ಥಿತಿಯಲ್ಲಿ ಹೆಣ್ಣಿಗೆ ಅಷ್ಟೊಂದು ಮಾನ್ಯತೆ ಇರಲಿಲ್ಲವೇನೋ ಅಂತ ಅನ್ನಿಸುತ್ತೆ. ಅದರಿಂದಲೇ ನಾವು ಮುಂದೆ ದ್ರೌಪದಿಯನ್ನು ನೋಡ್ತೀವಿ. ಆ ದ್ರೌಪದಿಯ ಆ ವೀರ ವಿರೋಧವನ್ನು ನೋಡ್ತೀವಿ. ದ್ರೌಪದಿಯ ಮೇಲೆ ನಡೆದಂತಹ ಪೌರುಷದ ಆಕ್ರಮಣಗಳಿಗೆ ಆಕೆ ಹೇಗೆ ಸ್ಪಂದಿಸಿದಳು ಅನ್ನತಕ್ಕಂಥದ್ದನ್ನು ನೋಡ್ತೀವಿ, ಮುಂದೆ ನೋಡಲಿದ್ದೇವೆ. ಆ ತೀವ್ರವಾಗಿರತಕ್ಕಂತಹ ಸ್ತ್ರೀ ಸ್ಥಿತಿ ರಾಮಾಯಣದ ಸಂದರ್ಭದಲ್ಲಿ ಇರಲಿಲ್ಲ. ಆಜ್ಞೆ ಮಾನ್ಯತೆ ಇತ್ತು. ಆಜ್ಞೆ ಸ್ತ್ರೀಯರಿಗೆ ಬೆಲೆ ಕೊಡ್ತಾ ಇದ್ದರು ರಾಮಾಯಣದ ಕಾಲದ ಸಂದರ್ಭದಲ್ಲಿ. ಈಗಲೂ ಬೆಲೆ ಕೊಡ್ತಾರೆ, ಬೆಲೆ ಕೊಟ್ಟಿದ್ದಾರೆ. ಆದರೆ ಈ ಘಟ್ಟದಲ್ಲಿ ಬಹುಶಃ ಭೀಷ್ಮಾಚಾರ್ಯರ ಆ ಘಟ್ಟದಲ್ಲಿ ಹೀಗೇನೋ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಆತ ತನ್ನ ತಂದೆ ಹೆಣ್ಣಿಗೆ ಕೊಟ್ಟ ಮರ್ಯಾದೆಯನ್ನಾಗಲಿ, ಆ ಹೆಣ್ಣಿನ ತಂದೆ ದಾಸರಾಜ ವಿಧಿಸಿದಂತಹ ನಿಯಮಗಳಿಗೆ ತಾನು ಬದ್ಧನಾಗಿದ್ದಾಗಲಿ, ಸತ್ಯವತಿಯ ರಕ್ಷಣೆಗಾಗಿ ಏರ್ಪಟ್ಟಂತಹ ಸಂದರ್ಭಗಳಾಗಲಿ ಭೀಷ್ಮರಿಗೆ ಗೊತ್ತಿದೆ. ಹಾಗಿದ್ದರೂ ಇದೊಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವರು ಏನೋ ಪ್ರತಿಜ್ಞೆ ಮಾಡಿದಂತೆ ಮಾಡಿದರು, ಎಳ್ಕೊಂಡು ಬಂದರು. ಎಲ್ಲರೂ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸರಿ, ಯುದ್ಧ ಒಪ್ಪಿಗೆ ಆಯಿತು, ಯುದ್ಧ ಆರಂಭವಾಯಿತು ಅನ್ನುವಲ್ಲಿಗೆ ನಾವು ನನ್ನ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೇವೆ. ಈಗ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ?
ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವಾ. ಪರಶುರಾಮರಿಗೆ ನಮಸ್ಕಾರ ಮಾಡಿ ಬಂದಂತಹ ಭೀಷ್ಮಾಚಾರ್ಯರು ಪರಶುರಾಮರನ್ನು ಕುರಿತು ಹೇಳಿದ್ದಾರೆ, ಗುರುಗಳೇ, ನಿಮಗೆ ಇದರಲ್ಲಿ ಜಯ ಸಿಗುವುದಿಲ್ಲ. ನೀವು ನಾನು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಿ, ಆದರೆ ನೀವು ಮಾಡ್ತಾ ಇರತಕ್ಕಂತಹ ತಪ್ಪನ್ನು ನೀವು ಗಮನಿಸಿಲ್ಲ. ನೀವು ಬ್ರಾಹ್ಮಣರು, ನೀವು ಯುದ್ಧ ವಿದ್ಯೆಯನ್ನು ಅನ್ಯರಿಗೆ ಹೇಳಿಕೊಡಬಹುದಾಗಲಿ, ನೀವು ಯುದ್ಧ ಮಾಡುವಂತಿಲ್ಲ. ಯುದ್ಧಕ್ಕಾಗಿ, ಶತ್ರುಮರ್ದನಕ್ಕಾಗಿ ನೀವು ಶಸ್ತ್ರವನ್ನು ಎತ್ತುವಂತಿಲ್ಲ. ನಿಮ್ಮದು ತಪಸ್ಸು ಮತ್ತು ಸ್ವಾಧ್ಯಾಯ, ಅವುಗಳೇ ನಿಮ್ಮ ಧರ್ಮ. ನೀವು ಕೋಲಗುರುವಾಗಿ ಪಾಠವನ್ನು ಮಾಡಿ, ನೀವು ಉಪಾಧ್ಯಾಯರಾಗಿ ಶಸ್ತ್ರವಿದ್ಯೆಯನ್ನು ಹೇಳಿಕೊಡಿ, ನೀವು ನನಗೇ ಹೇಳಿಕೊಟ್ಟಿದ್ದೀರಿ. ಆದರೆ ನೀವು ಯುದ್ಧ ಮಾಡುವಂತಿಲ್ಲ, ನೀವು ಬಾಣಪ್ರಯೋಗ ಮಾಡಬಾರದು. ಹಾಗೆ ಮಾಡಿದರೆ ಯಾವುದೋ ಒಂದು ವರ್ಣಾಶ್ರಮದ ನಿಯಮವನ್ನು ನೀವು ಮೀರಿದಂತೆ ಆಗುತ್ತೆ ಮತ್ತು ನಿಮಗೆ ಸೋಲಾಗುತ್ತೆ ಅನ್ನುವುದು ನನ್ನ ಖಚಿತವಾದ ಅಭಿಪ್ರಾಯ. ಇರಲಿ, ನಂದು ತಪ್ಪು ಅಂತ ಹೇಳ್ತಾ ಇದ್ದೀರಿ, ನನ್ನ ರಾಕ್ಷಸ ಧರ್ಮದಲ್ಲಿ ಸರಿ ಅಂತ ನಾನು ಹೇಳ್ತಾ ಇದ್ದೇನೆ, ಅದು ಎರಡನೇ ಭಾಗ. ಆದರೆ ನಿಮ್ಮದು ನಿಮ್ಮ ಮೂಲ ಧರ್ಮಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀರಿ. ಆದ್ದರಿಂದ ನನಗನ್ಸುತ್ತೆ ನಿಮಗೇ ಸೋಲು. ಆದ್ದರಿಂದ ಸತಿಯನೊಲ್ಲೆನು, ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ. ನೀವನುಚಿತವ ಬಗೆದರೆ ನಡೆಯಿಕೊಟ್ಟೆನು ಕಾಳಗವ ನಿಮಗೆ. ಭೀಷ್ಮಾಚಾರ್ಯರು ಅತ್ಯಂತ ಖಚಿತವಾಗಿ ಹೇಳಿಬಿಟ್ರು, ಕಾಳಗವ ನಿಮಗೆ ಕೊಟ್ಟೆನು, ನಡೆಯಿರಿ, ಮಾಡಿ ಯುದ್ಧವನ್ನು. ಆರಂಭ ಆಯಿತು. ಮೊಟ್ಟ ಮೊದಲನೆಯ ಬಾಣವನ್ನು ಬಿಟ್ಟು ಭೀಷ್ಮಾಚಾರ್ಯರು ಹೇಳಿದರು, ನೋಡಿ, ನಾನು ನಿಮ್ಮ ಬ್ರಾಹ್ಮಕ್ಕೆ ಗೌರವವನ್ನು ಕೊಡ್ತಾ ಇದ್ದೇನೆ, ನಿಮ್ಮ ತಪಸ್ಸಿಗೆ ಗೌರವವನ್ನು ಕೊಡ್ತಾ ಇದ್ದೇನೆ, ನಿಮ್ಮ ಗುರುತ್ವಕ್ಕೆ ಗೌರವವನ್ನು ಕೊಡ್ತಾ ಇದ್ದೇನೆ, ಆದರೆ ನಿಮ್ಮ ಕ್ಷಾತ್ರವನ್ನು ಖಂಡಿಸುತ್ತೇನೆ ಅಂತ ಹೇಳಿ ಮೊಟ್ಟ ಮೊದಲ ಬಾಣದಿಂದ ಪರಶುರಾಮರು ಹಿಡಿದಿದ್ದಂಥ ಬಿಲ್ಲನ್ನು ಕತ್ತರಿಸಿಬಿಟ್ಟರು. ಅಲ್ಲಿಗೆ ಒಂದು ತರಹದಲ್ಲಿ ಆ ಯುದ್ಧದ ಫಲಿತಾಂಶ ಏನು ಅನ್ನುವುದು ಗೊತ್ತಾಗಿಬಿಡ್ತು. ಆನಂತರ ಪರಶುರಾಮರು ಮತ್ತೊಂದು ಬಿಲ್ಲನ್ನು ತಗೊಂಡಿದ್ದಾಗಲಿ, ಮತ್ತೆ ಯುದ್ಧವನ್ನು ಮುಂದುವರಿಸಿದ್ದಾಗಲಿ, ಅದೆಲ್ಲ ಬೇರೆ ವಿಷಯ. ಆದರೆ ಭೀಷ್ಮಾಚಾರ್ಯರು ಪ್ರಯೋಗ ಮಾಡಿದ ಮೊಟ್ಟ ಮೊದಲ ಬಾಣ ಪರಶುರಾಮರ ಬಿಲ್ಲಿನ ಅಗ್ರಭಾಗವನ್ನು ಕತ್ತರಿಸಿಬಿಡಿತು. ಯುದ್ಧ ಮುಂದುವರಿಯಿತು. ಪರಶುರಾಮರು ಬಾಣಪ್ರಯೋಗ, ಭೀಷ್ಮಾಚಾರ್ಯರು ಬಾಣಪ್ರಯೋಗ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಒಂದು ಸಲ ಅವರ ಕೈ ಮೇಲೆ, ಇವ್ರ ಮೇಲೆ. ಅಂತೂ ಮೊದಲ ದಿವಸದ ಯುದ್ಧದಲ್ಲಿ ಇನ್ನೇನು ಸೂರ್ಯಾಸ್ತಮಾನವಾಗಲಿದೆ ಅನ್ನುವ ಹೊತ್ತಿಗೆ ಭೀಷ್ಮಾಚಾರ್ಯರು 100 ಬಾಣಗಳನ್ನು ಬಿಟ್ಟು ಪರಶುರಾಮರನ್ನು ಮುಚ್ಚಿಬಿಟ್ಟರೂ ಪರಶುರಾಮರು ಕಕ್ಕಾವಿಕ್ಕಿಯಾಗುವಂತೆ ಆಗಿ ಮೊಣಕಾಲ ಮೇಲೆ ಕುಳಿತು ಬಿಟ್ಟರು. ಅವರು ಚೇತರಿಸಿಕೊಂಡು ಏಳುವ ಹೊತ್ತು ಸೂರ್ಯಾಸ್ತಮಾನವಾಗುವ ಹೊತ್ತಾಯಿತು. ಛೆ, ಭೀಷ್ಮಾಚಾರ್ಯರಿಗನ್ನಿಸ್ತು, ಎಂಥ ದ್ರೋಹವಾಯಿತು, ನಮ್ಮ ಗುರುಗಳು ಸೋಲುವಂತೆ ಆಯಿತಲ್ಲ. ಬಹಳ ಚೆನ್ನಾಗಿ ಭೀಷ್ಮಾಚಾರ್ಯ ಹೇಳ್ತಾರೆ, ಈ ಕ್ಷತ್ರ ಧರ್ಮಕ್ಕೆ ಧಿಕ್ಕಾರವಿರಲಿ. ಗುರುಜನರನ್ನು ನೋಡುವುದು. ಈಗ ಇಡೀ ಪಾಂಡವರ ಕಥೆಯ ಮುಕ್ತಾಯದ ಹೊತ್ತಿಗೆ ನಾವು ಬಹಳ ಭೀಕರವಾಗಿರತಕ್ಕಂಥ 18 ದಿವಸಗಳ ಯುದ್ಧಕ್ಕೆ ಬರ್ತೀವಿ. ಏನು ಆ ಯುದ್ಧದ ಅಂತಿಮ ನಿರ್ಣಯ? ಧರ್ಮರಾಯನ ಯುದ್ಧ ಗೆದ್ದಿರಬಹುದು, ಆದರೆ ಎಷ್ಟು ಜನರ ಸಾವು, ನೋವು, ಬಂಧು ಬಾಂಧವರು. ಇದೇ ಅರ್ಜುನನ ವಿಷಾದ ಗಾಥೆ ಮುಂದೆ. ಈಗ ಇನ್ನೇನು ಶುರುವಾಗ್ತಾ ಇದೆ. ಮಹಾಭಾರತದ ನೇರ ಭೂಮಿಕೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಮಹಾಭಾರತದ 18 ದಿವಸಗಳ ಕೊನೆಯ ಯುದ್ಧಕ್ಕೆ ನಾಂದಿಯಂತೆ ಕಾಣಿಸ್ತಾ ಇದೆ ಇದು.
ದಯವಿಟ್ಟು ಗಮನಿಸಿ, ಭೀಷ್ಮಾಚಾರ್ಯರಿಗೆ ಗೆಲುವು ಆಗ್ತಾ ಇದೆ. ಪರಶುರಾಮರು ಮೊದಲ ದಿವಸದ ಯುದ್ಧದಲ್ಲಿಯೇ ಸೋಲ್ತಾ ಇದ್ದಾರೆ. ಮುಂದೆ 18 ದಿನಗಳ ಯುದ್ಧದಲ್ಲಿ ಈ ಪಾಂಡವ ಕೌರವರಿಗೆಲ್ಲ ಪಾಠ ಮಾಡಿದಂತಹ ದ್ರೋಣಾಚಾರ್ಯರು ಬ್ರಾಹ್ಮಣರು, ಅವರಿಗೂ ಇದೇ ಘರ್ಷಣೆ ಬರುತ್ತೆ. ಬ್ರಾಹ್ಮ ಕ್ಷಾತ್ರಗಳ ಅಭಿಮುಖವಾದ ಸ್ಥಿತಿ, ಅಲ್ಲಿಯೂ ಇದೇ ಪರಿಸ್ಥಿತಿ. ಇರಲಿ, ಅದನ್ನು ನಾವು ನಿಧಾನವಾಗಿ ನೋಡೋಣ. ಅಂತೂ ನಾನು ಈ ಚಂದ್ರವಂಶದ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ಇಡೀ ಮಹಾಭಾರತದ ಕಥೆಯಲ್ಲಿ ವ್ಯಾಪಿಸಿರತಕ್ಕಂಥದ್ದು ಕಾಮ. ಪ್ರತಿಯೊಂದು ಘಟ್ಟದಲ್ಲಿಯೂ ಅದು ನಿರ್ಣಯವಾಗ್ತಾ ಹೋಗುತ್ತೆ. ಈಗ ಅಂಬೆಯ ರೂಪದಲ್ಲಿ ಬಂದಿದೆ. ಅಂಬೆಯ ಪ್ರಧಾನ ಸ್ಥಿತಿ ಇರತಕ್ಕಂಥದ್ದೇ ಅದು. ಕಾಮ್ಯಕವಾಗಿ ಅಂಬಿಕೆ ಅಂಬಾಲಿಕೆಯರನ್ನು ಭೀಷ್ಮ ಪರಿಗ್ರಹಿಸಿ ಹೋಗಿದ್ದ. ಆ ಒಂದು ಮೂಲ ದ್ರವ್ಯ ಇಡೀ ಮಹಾಭಾರತದಲ್ಲಿ ವ್ಯಾಪಿಸಿಬಿಡುತ್ತೆ, ವ್ಯಾಪಿಸಿದೆ. ಮೊದಲನೆಯ ದಿವಸದ ಯುದ್ಧ ಮುಕ್ತಾಯವಾಗುವ ಹೊತ್ತಿಗೆ ಪರಶುರಾಮರು ಸೋತು ಹೋದರು ಅಂತ ಅಲ್ಲ, ಆದರೆ ಕುಸಿದು ಬಿದ್ದರು. ಭೀಷ್ಮಾಚಾರ್ಯರಿಗೆ ಬಹಳ ನೋವಾಯಿತು. ಮೊದಲನೇದಾಗಿ ಒಬ್ಬ ಗುರು, ಎರಡನೇದಾಗಿ ಒಬ್ಬ ಬ್ರಾಹ್ಮಣ, ಮೂರನೇದಾಗಿ ಒಬ್ಬ ಋಷಿ, ನಾಲ್ಕನೇದಾಗಿ ತಪಸ್ವಿ, ಐದನೇದಾಗಿ ಎಷ್ಟೋ ಮಂದಿ ಋಷಿಗಳಿಗೆ ಪಾಠ ಮಾಡಿದಂತಹ ಒಬ್ಬ ವೇದಾಧ್ಯಯನಿ. ಇಂತಹವರನ್ನು, ಕಾರಣವೇನೇ ಇರಲಿ, ಅಂಬೆಯದು ಒಂದು ಕಾರಣ ಇರಬಹುದು, ಕಾರಣವೇನೇ ಇರಲಿ, ಅಂತಹವರನ್ನು ತಾನು ಘಾತಿಸಬೇಕಾಯಿತು, ಅಂತಹವರನ್ನು ತಾನು ನೋಯಿಸಬೇಕಾಯಿತು. ಇದು ಯಾವುದರಿಂದ ಬಂತು ಅಂದರೆ ಕ್ಷಾತ್ರದಿಂದ ಬಂತು. ಆದ್ದರಿಂದ ಈ ಕ್ಷಾತ್ರಕ್ಕೆ, ಈ ಸಿಟ್ಟಿಗೆ, ಈ ಸೇಡಿಗೆ, ಈ ಶಕ್ತಿಪಾತಕ್ಕೆ ಧಿಕ್ಕಾರವಿರಲಿ ಅಂತ ಭೀಷ್ಮಾಚಾರ್ಯರು ನೊಂದುಕೊಂಡು ಹೋದರೂ, ಒಂದು ಅರ್ಥದಲ್ಲಿ ಅವರು ಗೆಲುವಿನ ಕಡೆಗೆ ಹೋಗುತ್ತಿದ್ದರು. ಎರಡನೇ ದಿವಸದ ಯುದ್ಧ ಆರಂಭ ಆಯಿತು. ಮತ್ತೆ ಭೀಷ್ಮಾಚಾರ್ಯರು ಕೆಳಗಿಳಿದರು, ಬಂದರು, ಪರಶುರಾಮರಿಗೆ ನಮಸ್ಕಾರ ಮಾಡಿದರು. ಆ ಶಿಸ್ತನ್ನು ನೋಡಿ, ಆ ಗೌರವವನ್ನು ನೋಡಿ. ಯುದ್ಧಕ್ಕೆ ಮುನ್ನ ಶಿಷ್ಯ ಗುರುವಿಗೆ ಪಾದಾಭಿವಂದನೆಯನ್ನು ಮಾಡಿ ಯುದ್ಧಾರಂಭ ಮಾಡತಕ್ಕಂಥದ್ದು. ಯುದ್ಧ ಮುಕ್ತಾಯವಾದಾಗ ಗುರುಗಳು ಸೋತು ಹೋಗ್ತಕ್ಕಂಥದ್ದು. ಎರಡನೇ ದಿವಸವೂ ಹಾಗೆ ಆಯಿತು. ಮೂರನೇ ದಿವಸ ಸರಿಸಮವಾರ ಮುಗಿಯಿತು. ನಾಲ್ಕನೇ ದಿವಸ ಭೀಷ್ಮಾಚಾರ್ಯರಿಗೆ ಮರ್ಮಾಘಾತವಾಗಿಬಿಡ್ತು. ಈ ಪ್ರದೇಶದಲ್ಲಿ ಬಾಣ ನಾಟಿಕೊಂಡು ಬಿಡ್ತು. ಮೂರ್ಛಿತರಾಗಿ ಬಿಟ್ಟರು. ಸಾರಥಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಬಂದರು. ಮತ್ತೆ ಯುದ್ಧ ಆಯಿತು. ಮತ್ತೆ ಕುಸಿದರು. ಸೂರ್ಯಾಸ್ತಮಾನವಾಯಿತು, ನಿಲ್ತು. ಮತ್ತೆ 5ನೇ ದಿವಸ, 6ನೇ ದಿವಸ, 7, 8, 9, 10, 11, 21, 22, 23 23 ದಿವಸಗಳ ತನಕ ಯುದ್ಧ ಪ್ರಾರಂಭ ಆಗುತ್ತೆ. ಬೆಳಗ್ಗೆ ಸಂಜೆ ಹೊತ್ತಿಗೆ ಮುಗಿಯುತ್ತೆ. ಏನೂ ಆಗ್ತಾ ಇಲ್ಲ. ಯಾರೂ ಧರಾಶಾಹಿ ಆಗ್ತಾ ಇಲ್ಲ, ಯಾರೂ ಶಸ್ತ್ರವನ್ನು ವಿಸರ್ಜನೆ ಮಾಡ್ತಾ ಇಲ್ಲ, ಯಾರೂ ಸೋಲನ್ನು ಒಪ್ಪಿಕೊಳ್ಳುತ್ತಿಲ್ಲ. ಒಂದು ವಿಷಯವನ್ನು ಖಚಿತಪಡಿಸೋಣ, ಯಾರೂ ಯಾರನ್ನು ಸಾಯಿಸಬೇಕು ಅಂತ ಇಲ್ಲ ಈ ಸಂದರ್ಭದಲ್ಲಿ. ಸುಮ್ಮನೆ ಮಾತಿನ ಪ್ರಯೋಗ ಆಗಿದ್ದರೂ ಅದಿಲ್ಲ. ಭೀಷ್ಮಾಚಾರ್ಯರು ಸೋತು ಹೋದಂತೆ, ಕೃಷಿಸಿ ಹೋದಂತೆ, ಬಿದ್ದು ಹೋದಂತೆ ನಿಶ್ಚೇಷ್ಟಿತರಾಗಿ ಕುಳಿತುಕೊಂಡು ಬಿಟ್ಟಾಗ ಬಾಣಗಳ ಸುತ್ತುವರಿದು ಪರಶುರಾಮರು ಬಾಣವನ್ನು ಬಿಟ್ಟು ಅವರ ಎದೆಗೆ ಬಿಟ್ಟು ಅವರ ಕಂಠವನ್ನು ಇಲ್ಲ. ಅಥವಾ ಪರಶುರಾಮರು ಕುಸಿದು ಬಿದ್ದಾಗ ಭೀಷ್ಮಾಚಾರ್ಯ ಬಾಣವನ್ನು ಬಿಟ್ಟು ಪರಶುರಾಮನ ಇಲ್ಲ. ಸಾಯಿಸುವ ಅಪೇಕ್ಷೆ ಇಬ್ಬರಿಗೂ ಇಲ್ಲದೇ ಇದ್ದರೂ ಸೋಲಿಸುವ ಅಪೇಕ್ಷೆ ಇದೆ. 23 ದಿವಸಗಳಾಗಿ ಹೋಯಿತು, ಏನೂ ಆಗಲಿಲ್ಲ. ಆ ಹೊತ್ತು ರಾತ್ರಿ ಮಲಗುವ ಮುನ್ನ ಭೀಷ್ಮಾಚಾರ್ಯರು ತಮ್ಮ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿ, ಪಿತೃದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ ಕೇಳಿದರು, ಏನು 23 ದಿವಸಗಳಾಗಿ ಹೋಯಿತು, ಹೀಗೆ ಆಗ್ತಾ ಇದೆ, ಯಾವುದೋ ಒಂದು ನಿರ್ಣಯಕ್ಕೆ ಬರ್ತಾ ಇಲ್ಲ, ಇದರೊಳಗೆ ಏನು ನಾನು ಸೋತು ಹೋಗ್ತೀನಾ?
ಏನಾದರೂ ನನಗೆ ಗೆಲುವು ಸಿಗುವ ಸಾಧ್ಯತೆ ಇದ್ದರೆ ದಯವಿಟ್ಟು ನನ್ನ ಕನಸಿನಲ್ಲಿ ಬಂದು ಸೂಚನೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಮಲಗಿದರು. ಆ ದಿವಸದ ಬೆಳಗಿನ ಜಾವದ ಕನಸಿನಲ್ಲಿ 8 ಜನ ವೀರ ಬ್ರಾಹ್ಮಣರು ಪ್ರತ್ಯಕ್ಷರಾದರು. ಇವರನ್ನು ನೋಡಿದ್ದೀನಲ್ಲ ನಾನು. ಒಂದು ಸಲ ನಾನು ಮೂರ್ಛೆ ಬಿದ್ದಿದ್ದೆ. ಆವಾಗ ನನ್ನ ದೇಹವನ್ನು ಎತ್ತಿಕೊಂಡು ಆಕಾಶಕ್ಕೆ ಬಂದಿದ್ದರು. ಮಾ ಭೈ ಹೆದರ್ಕೋಬೇಡ ಅಂತ ನನಗೆ ಸಮಾಧಾನವನ್ನು ಹೇಳಿ ಉತ್ತೇಜನ ಕೊಟ್ಟಿದ್ದವರು ಅವರೇ ಈ ಕನಸಿನಲ್ಲಿ ಬಂದಿದ್ದಾರೆ. ಅವರು ಭೀಷ್ಮಾಚಾರ್ಯರಿಗೆ ಕನಸಿನಲ್ಲಿ ಆಶ್ವಾಸನೆ ಕೊಟ್ಟು ಹೇಳ್ತಾ ಇದ್ದಾರೆ, ಭೀಷ್ಮ, ನಿನ್ನನ್ನು ಸೋಲಿಸಲು ಯಾರಿಗೂ ಸಾಧ್ಯ ಇಲ್ಲ. ನೀನು ಅಜೇಯ. ಯಾಕೆಂದರೆ ನೀನು ನಮ್ಮಲ್ಲಿ ಒಬ್ಬನು. ನೀನು ಅಮರ, ನೀನು ದೇವತೆ, ನಿನಗೆ ಸಾವೇ ಇಲ್ಲ. ಆ ಕಡೆ ಪರಶುರಾಮರು, ಅವ್ರಿಗೂ ಸಾವಿಲ್ಲ. ಅವರು ಸ್ಥಿರಂಜೀವಿಗಳು, ವೈಷ್ಣವಾಂಶ ಸಂಭೂತರು, ಅವ್ರಿಗೂ ಸಾವಿಲ್ಲ. ಆದರೆ ನೀನು ನಮ್ಮವನಾದ್ದರಿಂದ ನಾವು 8 ಜನ ಇದ್ದೇವೆ. ನಾವು ಅಷ್ಟವಸುಗಳು. ಈ ವಸುವಿನ ಅಂಶವಾಗಿ ನೀನು ಹುಟ್ಟಿದ್ದೀಯೆ. ಹೀಗಾಗಿ ನಾವು ನಿನಗೆ ಒಂದು ಅಸ್ತ್ರವನ್ನು ಕೊಡುತ್ತಿದ್ದೇವೆ. ಅವರ ಕೈನಲ್ಲಿ ಝಗಝಗಿಸ್ತಕ್ಕಂಥ ಒಂದು ಬಾಣ ಪ್ರತ್ಯಕ್ಷವಾಯಿತು. ಅವರು ಹೇಳಿದರು, ಭೀಷ್ಮ, ಇದರ ಹೆಸರು ಪ್ರಸ್ವಾಪನ. ಈ ಅಸ್ತ್ರವನ್ನು ತಗೋ. ಇದೆಲ್ಲ ಕನಸಿನಲ್ಲಿ ನಡೀತಾ ಇದೆ. ಇದು ಪ್ರಸ್ವಾಪನಾಸ್ತ್ರ. ಇದು ನಿನ್ನ ಹಿಂದಿನ ಜನ್ಮದಲ್ಲಿ ನಿನ್ನದಾಗಿತ್ತು. ಆದ್ದರಿಂದ ಇದರ ಪ್ರಯೋಗ ಉಪಸಂಹಾರಗಳು ನಿನಗೆ ಗೊತ್ತು. ನೀನು ಸ್ಮರಿಸಿಕೊಂಡರೆ ಸಾಕು, ಇದು ನಿನ್ನ ಬಿಲ್ಲಿನಲ್ಲಿ ಪ್ರತ್ಯಕ್ಷವಾಗುತ್ತೆ. ಇದನ್ನು ನೀನು ಪ್ರಯೋಗ ಮಾಡಿದರೆ ಇದಕ್ಕೆ ಎದುರೇ ಇಲ್ಲ. ಇದು ಹೋಗಿ ಯಾವುದೇ ವ್ಯಕ್ತಿ ಇದ್ರೂ ಹೊಡೆಯುತ್ತೆ, ಸಾಯಿಸಿಬಿಡುತ್ತೆ. ಆದರೆ ಪರಶುರಾಮರಿಗೆ ಸಾವಿಲ್ಲವಾದ್ದರಿಂದ ಅವರು ಸಾಯಲ್ಲ. ಅಯ್ಯೋ, ಗುರುಗಳನ್ನು ಸಾಯಿಸಿಬಿಡ್ತೀನೇನೋ ಅನ್ನತಕ್ಕಂಥ ಅಂಜಿಕೆ ನಿನಗೆ ಬೇಕಾಗಿಲ್ಲ. ಇದನ್ನು ಪ್ರಯೋಗ ಮಾಡು. ಅವರು ಮೂರ್ಛೆ ಬೀಳ್ತಾರೆ, ಮಲಗಿ ಬಿಡ್ತಾರೆ. ಒಂದು ಅರ್ಥದಲ್ಲಿ ಯುದ್ಧ ಭೂಮಿಯಲ್ಲಿ ಮಲಗಿ ಬಿಡುವುದೂ ಸತ್ತಂತೆ. ಅಲ್ಲಿಗೆ ನಿನಗೆ ಗೆಲುವಾಗುತ್ತೆ. ತಗೋ ಈ ಪ್ರಸ್ವಾಪನವನ್ನು. ಭೀಷ್ಮಾಚಾರ್ಯರಿಗೆ ಎಚ್ಚರ ಆಯಿತು. ದೇವ, ಪ್ರಸ್ವಾಪನವನ್ನು ನಾನು ನಮ್ಮ ಗುರುಗಳ ಮೇಲೆ ಪ್ರಯೋಗ ಮಾಡೋದೇ? ಇರಲಿ, ಏನೋ ಒಂದು ನಿರ್ಣಯ ಆಗತ್ತೆ ಎನ್ನುವುದಾದರೆ. ಹೇಗೂ ಸಾಯುವುದಿಲ್ಲ ಅಂತ ಹೇಳಿದ್ದಾರೆ, ಅದು ಕಾರಣ ಪ್ರಯೋಗ ಮಾಡಬಹುದೇನೋ. ಅಸ್ತ್ರ ಏನೋ ಅವರ ಬಿಲ್ಲಿನಲ್ಲಿಲ್ಲ, ಅವರ ಬತ್ತಳಿಕೆಯಲ್ಲಿಲ್ಲ. ಅದನ್ನು ನೆನಪಿಸಿಕೊಳ್ಳಬೇಕು, ಅದು ಪ್ರತ್ಯಕ್ಷ ಆಗಬೇಕು. ಸರಿ, 24ನೇ ದಿವಸದ ಯುದ್ಧ ಆರಂಭವಾಯಿತು. ಮಹಾಪರಾಕ್ರಮದಿಂದ ಪರಶುರಾಮರು ಬಾಣ ಬಿಟ್ಟಿದ್ದಾರೆ. ಸಾರಥಿ ಸತ್ತು ಹೋದ. ಭೀಷ್ಮಾಚಾರ್ಯರು ಅಯೋಮಯವಾಗಿಬಿಡ್ತು. ಈ ರಥವನ್ನು ನಡೆಸೋದು ಹೇಗೆ, ಯುದ್ಧವನ್ನು ಮಾಡುವುದು ಹೇಗೆ? ನೋಡಿದರೆ ಒಬ್ಬ ಸಾರಥಿ ಯಾರು ಅಂತ ನೋಡಿದರೆ ತನ್ನ ತಾಯಿ ಬಂದು ಕುಳಿತು ಬಿಟ್ಟಿದ್ದಾಳೆ, ಗಂಗಾದೇವಿ. ತಕ್ಷಣ ಸ್ವಲ್ಪ ಗುರುಗಳೇ ಒಂದು ನಿಮಿಷ ನಿಲ್ಲಿ ಅಂತ ಹೇಳಿದರು. ಕೆಳಗೆ ಕೇಳಿದ್ರು, ತಾಯಿ ನಮಸ್ಕಾರ ಮಾಡಿದರು. ಆಕೆ ಹೇಳಿದ್ಲು, ಇದು ಯುದ್ಧ ಬೇಡಪ್ಪ, ನಾನು ಇನ್ನೇನು ಬೇಕು ಅಂತ ಮಾಡ್ತಾ ಇದ್ದೀನೇನಮ್ಮ, ಅವರಿಂದಾಗಿ ಯುದ್ಧ ಮಾಡ್ತಾ ಇದ್ದೇನೆ. ಆದ್ದರಿಂದ ನೀನು ಆಶೀರ್ವಾದ ಮಾಡೋದು ಜೈವಾಗಲಿ ಅಂತ. ತಾಯಿ ಹೇಳಿದ್ದು, ಮಗನೇ ಇಲ್ಲದೆ ಇನ್ಯಾರಿಗೆ ಆಶೀರ್ವಾದ ಮಾಡ್ತಾರೆ, ನಿನಗೆ ಜೈವಾಗಲಿ. ಯುದ್ಧ ಮುಂದುವರಿಯಿತು. ಪ್ರಸ್ವಾಪನಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಹೂಡಿಬಿಟ್ಟರು ಭೀಷ್ಮಾಚಾರ್ಯರು.
ಇನ್ನೇನು ಆಕರಣಾಂತವಾಗಿ ಎಳೆದು ಆ ಬಾಣವನ್ನು ಬಿಡಬೇಕು. ನಾರದರು ಪ್ರತ್ಯಕ್ಷರಾಗಿ ನಿಲ್ಲು ನಿಲ್ಲು ನಿಲ್ಲು, ಬೇಡ ಬೇಡ. ಗಂಗಾದೇವಿ ರಥದಿಂದ ಇಳಿದಳು. ಅಲ್ಲೆಲ್ಲ ಋಷಿಗಳಿದ್ದಾರೆ. ಎಲ್ಲರೂ ಪರಶುರಾಮರ ಹತ್ತಿರ ಹೋಗಿ ಹೇಳಿದರು, ಪರಶುರಾಮರೇ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸಿ. ಇದು ನಿಮ್ಮ ಆಶ್ರಮ ಧರ್ಮ ಅಲ್ಲ, ದಯವಿಟ್ಟು ಉಪಸಂಹಾರ ಮಾಡಿ. ಪರಶುರಾಮರು ಹೇಳಿದರು, ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ನಾನು ಯುದ್ಧದಲ್ಲಿ ಹಿಮ್ಮೆಟ್ಟುವುದಿಲ್ಲ ಅನ್ನತಕ್ಕಂಥದ್ದು ನನ್ನ ಪ್ರತಿಜ್ಞೆ. ಸರಿ, ಗಂಗಾದೇವಿ, ನಾರದರು, ಉಳಿದ ಋಷಿಗಳೆಲ್ಲ ಮತ್ತೆ ಭೀಷ್ಮಾಚಾರ್ಯರ ಹತ್ರಕ್ಕೆ ಬಂದರು. ಭೀಷ್ಮಾಚಾರ್ಯರಿಗೆ ಹೇಳಿದರು, ಭೀಷ್ಮರೇ, ಯುದ್ಧವನ್ನು ನಿಲ್ಲಿಸಿ, ಗುರುಗಳಿಗೆ ಬೆಲೆಯನ್ನು ಕೊಡಿ, ಬ್ರಾಹ್ಮಣನನ್ನು ಕೊಲ್ಲಲ್ಲ ಅನ್ನತಕ್ಕಂಥದ್ದು ನಿಮ್ಮ ಮನಸ್ಸಿದೆಯಲ್ಲ, ಅದನ್ನು ನಿಜ ಮಾಡಿ. ಭೀಷ್ಮಾಚಾರ್ಯ ಹೇಳಿದರು, ನಂದು ಒಂದು ಪ್ರತಿಜ್ಞೆ ಇದೆ, ನಾನು ಎಂದೂ ಯುದ್ಧಭೂಮಿಯಲ್ಲಿ ಬೆನ್ನನ್ನು ತೋರಿಸುವುದಿಲ್ಲ ಅಂತ. ನಾನು ಹೇಗೆ ಹಿಂದಕ್ಕೆ ಹೋಗಲಿ? ನಾನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇಳಿಸೋಕ್ಕಾಗೋದಿಲ್ಲ. ಅಷ್ಟವಸುಗಳು ಪ್ರತ್ಯಕ್ಷರಾಗಿ ಹೇಳಿದರು. ನಾರದರು ಹೇಳ್ತಾ ಇದ್ದಾರೆ, ದೇವತೆಗಳು ಹೇಳ್ತಾ ಇದ್ದಾರೆ, ದಯವಿಟ್ಟು ಆ ಪ್ರಸ್ವಾಪನವನ್ನು ಉಪಸಂಹಾರ ಮಾಡಿಬಿಡಪ್ಪ ಅಂತ. ಅವರೇ ಕೊಟ್ಟಿದ್ದರು ಕನಸಿನಲ್ಲಿ, ಈಗ ಅವರೇ ಹೇಳ್ತಾ ಇದ್ದರು ಉಪಸಂಹಾರ ಮಾಡು ಅಂತ. ಆಯಿತು ಸ್ವಾಮಿ, ಇನ್ನೇನು ಮಾಡೋದಕ್ಕಾಗುತ್ತೆ. ಉಪಸಂಹಾರ ಮಾಡಿದರು. ಈಗ ಪರಿಹರಿಸೋದು ಹೇಗೆ? ಇಬ್ಬರೂ ಸಿದ್ಧರಿಲ್ಲ. ಯುದ್ಧಾರಂಭ. ಕೊನೆಗೆ ಋಷಿಗಳು, ಗಂಗಾದೇವಿ, ನಾರದರು ಎಲ್ಲರೂ ಪರಶುರಾಮರ ರಥವನ್ನು ಹೋಗಿ ಸುತ್ತುಗಟ್ಟಿಬಿಟ್ಟರು. ಇಲ್ಲ, ನೀವು ಉಪಸಂಹಾರ ಮಾಡೋದೇ ಸರಿ. ಏಕೆಂದರೆ ಭೀಷ್ಮಾಚಾರ್ಯರು ಕ್ಷತ್ರಿಯ ಬೆನ್ನು ತೋರಿಸುವಂತಿಲ್ಲ. ನೀವು ಬೆನ್ನು ತೋರಿಸಬೇಕಾಗಿಲ್ಲ. ಈ ಶಿಷ್ಯರಿಗೆ ಆಶೀರ್ವಾದ ಮಾಡಿಬಿಟ್ಟು ಆಯ್ತಾ ಬಿಡ್ಬೇಡ ಅಂತ ನಿಲ್ಲಿಸ್ಬಿಡಿ. ಇಲ್ಲ, ನಮ್ಮೇಲೆ ಬಾಣ ಪ್ರಯೋಗ ಮಾಡಿ. ಎಲ್ಲ ನಿಂತಿದ್ದಾರೆ ಅಡ್ಡ. ಇನ್ನೇನು ಮಾಡೋದು? ಪರಶುರಾಮರು ಬಿಲ್ಲನ್ನು ಕೆಳಗೆ ಇಳಿಸಿದರು. ಭೀಷ್ಮಾಚಾರ್ಯ ಓಡಿ ಬಂದು ಅವರ ಕಾಲಿಗೆ ಬಿದ್ದರು. ಭೀಷ್ಮಾಚಾರ್ಯನ ತಲೆಯನ್ನು ಸವರಿ ಹೇಳಿದರು, ಆಯ್ತಪ್ಪ, ನೀನು ಸೋಲಿಸಿಬಿಟ್ಟಿದೀಯ ಕಣೆ ನನ್ನನ್ನು, ಹೋಗು. ನಿನ್ನನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ನೀನು ಅಜೇಯ. ಕುಮಾರವ್ಯಾಸ ತುಂಬ ಸಂತೋಷದಿಂದ ಬರೀತಾನೆ, ನುಡಿಯ ಭಂಗಿಸಲೆಂದು ಗುರು ಅವಗಡಿಸಿ ಹೊಕ್ಕರೆ, ಸರಳ ಮೊನೆಯಲ್ಲಿ ಕೊಡಹಿ ಬಿಸುಟನು ಬಿಟ್ಟುದಿಲ್ಲ ಮಹಾವ್ರತ ಸ್ಥಿತಿಯ. ನುಡಿಯ ಭಂಗಿಸಲೆಂದು ಅಂದರೆ ಭೀಷ್ಮರ ವೀರ ಪ್ರತಿಜ್ಞೆ ಇತ್ತಲ್ಲ, ನಾನು ವಿವಾಹವಾಗುವುದಿಲ್ಲ ಅನ್ನತಕ್ಕಂಥ ವೀರ ಪ್ರತಿಜ್ಞೆ, ಆ ನುಡಿಯನ್ನು ಭಂಗಿಸಲೆಂದು ಗುರು ಅವಗಡಿಸಿ ಹೊಕ್ಕರೆ. ಸಿಟ್ಟು ಮಾಡಿಕೊಂಡಂಥ ಪರಶುರಾಮರು ಬಂದರೆ ಆ ಬಿಲ್ಲಿನ ತುದಿಯಲ್ಲಿ ಬಿಸಿಟು ಬಿಟ್ಟ ಕಣಯ್ಯ. ಕೊಡಹಿ ಬಿಸುಟನು ಸರಳ ಮೊನೆಯಲ್ಲಿ, ಆ ಬಾಣದ ತುದಿಯಲ್ಲಿ ಎಸ್ತು ಬಿಟ್ಟ ಹಾಗೆ ಭೀಷ್ಮಾಚಾರ್ಯರು ಬಿಟ್ಟುದಿಲ್ಲ ಮಹಾವ್ರತ ಸ್ಥಿತಿಯ. ಅವರ ವ್ರತವನ್ನು ಅವರು ಬಿಡಲಿಲ್ಲ. ಆಯಿತು, ಪರಶುರಾಮರು ಅಂಬೆಯ ಹತ್ತಿರ ಹೋಗಿ ಹೇಳಿದರು, ನೋಡಮ್ಮ, ನೀನು ನೋಡ್ತಾ ಇದೀಯಾ, ನನ್ನ ಶಕ್ತಿಯನ್ನೆಲ್ಲ ಪ್ರಯೋಗ ಮಾಡಿದೆ, ಇದಕ್ಕಿಂತ ಹೆಚ್ಚಿನ ಶಕ್ತಿ ನನ್ನಲ್ಲಿ ಇಲ್ಲ, ಆಗಿರುವುದು ಇಷ್ಟು, ಇನ್ನೇನಾದರೂ ಏನು ಮಾಡಲಿ ನಾನು? ಅಂಬೆಯು ಹೇಳಿದ್ಲು, ಇನ್ನೇನು ಮಾಡೋಕ್ಕಾಗೋದಿಲ್ಲ ಸ್ವಾಮಿ, ನನ್ನ ಹಣೆ ಬರಹ ಇಷ್ಟೇ, ಭೀಷ್ಮರನ್ನು ಸೋಲಿಸಲಿಕ್ಕೆ ನಿಮಗಾಗಲ್ಲ, ನಿಮಗೇ ಆಗಲ್ಲ ಅಂದರೆ ಇನ್ಯಾರಿಗೂ ಆಗಲ್ಲ, ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ನಾನು ನೋಡ್ತೀನಿ ಅಂತ ಹೇಳಿ ಆಕೆ ಯುದ್ಧರಂಗದಿಂದ ಹೊರಕ್ಕೆ ಹೊರಟು ಹೋದಲು. ಪರಶುರಾಮರು ಆಶ್ರಮಕ್ಕೆ ಹೋದರು. ಭೀಷ್ಮಾಚಾರ್ಯರು ವಿಜಯ ಘೋಷಗಳನ್ನು ಕೇಳುತ್ತಾ ಹಸ್ತಿನವತಿಗೆ ವಾಪಸ್ಸಾಗಿದ್ದಾರೆ. ಮತ್ತು ಮುಂದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನೂಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ